ಈ ಅಂಗಿ ವಾಸನೆಯಿಂದ ನನ್ ತಲೆ ಪೂರ ಹಿಡಿಸ್ದಂಗ ಆಕೈತಿ ನೋಡು. ಮೊದಲು ಇದನ್ನ ಎಲ್ಲಾದ್ರೂ ಒಗದ್ರಾಯ್ತು. ನಡಿ ಹೋಗೋಣ. ನೋಡ್ತೀನಿ ನಂಗೆ ಯಾವ ಬೇವರ್ಸಿ ನನ್ ಮಗ ಬುದ್ಧಿ ಹೇಳಿದ್ರು ಹೇಳವಲ್ಲ ನಾನು. ಜಂಗಲ್ ಮದ್ವೆ ಕಾಣೋದಿಲ್ಲ ನೀ. ನೋಡ್ತೀನಿ ನೀ ಏನ್ ಬೇಕಾದ್ರೆ ಹೇಳು, ಆದ್ರೆ ಮದ್ವೆ ಆಗೋಕ್ ಮಾತ್ರ ತಾನಿಲ್ಲ ನಾನು. ನೋಡು ಹಿಂಗೆ ಯಾಕೆ ಮಾತಾಡಕತ್ತಿದ್ದಿ ನೀನು? ಹಿರಿಯರ್ ಹೇಳೋ ಮಾತು ಸ್ವಲ್ಪ ಕೇಳ್ಬೇಕ. ಅಯ್ಯೋ ಗುರುಗಳ, ನೀವು ಇಲ್ಲದಿರೇನು? ನೋಡ್ರಿ ಗುರುಗಳ, ನಾನು ಹೇಳಿದ ಒಂದೋ ಒಂದು ಮಾತನ್ನು ಕೇಳಂಗಿಲ್ಲ ಈ ಚಂದ್ರು. ನೀವು ಸ್ವಲ್ಪ ಬುದ್ಧಿ ಹೇಳ್ರಿ, ತಿಳಿಸಿ. ಯಾಕೋ ನೀವು ಆ ದೇವರ್ಷಿ ನನ್ನ ಮಗನಿಗೆ ಬುದ್ಧಿ ಹೇಳಾಕೊಂಡಿಲ್ಲ? ಹೌದು, ಯಾಕೆ ಹೇಳ್ಬಾರ್ದ? ಆ ದೇವರ್ಷಿ ನನ್ನ ಮಗ ಆವಾಗ ಏನಂದ ಅಂತ ನೀವು ಕೇಳಿರೇನು? ಏನಂದ? ಯಾವ ನನ್ನ ಮಗ ಬುದ್ಧಿ ಹೇಳಕ್ ಬಂದ್ರು ಕೇಳುವ ಮಗ ನಾನಲ್ಲ ಅಂತ ಹೇಳಣ ಆ ದೇವರ್ಷಿ ನನ್ನ ಮಗ. ನೋಡ್ರಿ ಗುರುಗಳ, ಆ ಮಾತು ನಿಮ್ಗಂತ ಹೇಳಿದಲ್ರಿ, ಏನು ಬಾಯಿ ತಪ್ಪ ಸಿಲೀಪ್ ಆಗಿ ಬಂದ್ಬಿಟ್ಟವ್ರಿ ಅಲ್ರಿ ಗುರುಗಳ. ಆ ಮಾತು ನಿಮ್ಗೆ ಯಾಕನ್ನಾಗ ಹೋಗ್ಲಿ ಅಂತೀನಿ. ಬೇಕಾದ್ರೆ ನಿಮ್ ಪಾದ ಸೇವೆ ಮಾಡ್ಕೊಂಡು ಇಲ್ಲೇ ಇರ್ತೀನಿ ನೋಡಿ. ಆದ್ರ ಈ ಚೆನ್ನೈಗೆ ಮಾತ್ರ ಮದುವೆಯಾಗಿ ನಾನು ತಯಾರಿಲ್ರಿ. ಬೇಕಾದ್ರೆ ನಿಮ್ ಕರ್ರಿ ಕಾಲ್ನ. ನನ್ನ ಕಾಲಿಗೆ ಬೇಡವ, ಅದು ಮತ್ತ 1.5 ಐತಿ ಮಗನ. ಮಾಡಪ್ಪ, ನಮ್ಮ ಗುರುಗಳ ಎಲ್ಲ ತಿಳಿಸ್ಕೊಂತಾರೆ. ಶುರು ಮಾಡ್ಲೇನ್ರಿ ಮತ್ತು ನಿಮ್ದು ಅವ್ರು ಹಿಡ್ಕೊಳ್ಳವ. ನೀವು ಹೆದರ್ಬೇಡ್ರಿ ಸ್ವಾಮಿಗಳವ್ರು, ಹಂಗೇನ್ ಮಾಡಂಗಿಲ್ಲ. ಹೌದ್ರಿ ಗುರುಗಳ, ನೀವು ಜೀವನ ಗಟ್ಟಿ ಮಾಡಿರ್ತೀರಿ. ಏನಾಗೋದು ಹೋಗ್ಲಿ, ಟೈಮ್ ಇವತ್ತ ಎಲ್ಲರದು ಸರಿಯಾಗಿ ಬರೋದಿಲ್ರಿ. ನಮ್ಮ ಚಂದ್ರಪ್ಪ ನೀನು ಏನು ಪಾಲಿಸಿ ಮಾಡಪ್ಪ ನಮ್ಮ ಗುರುಗಳಿಗೆ. ಮಾಡಿ ನೀವು ಎಷ್ಟೊಂದು ಹೆದರ್ತೀರಿ ಗುರುಗಳ. ಅಲ್ರಿ, ನಿಮ್ ಯಾಕೆ ಕೈ ಮಾಡಕ ನಂಗೇನ್ ತೆಲಿಗೆಲಿ ಕೆಟ್ಟಾವೇನ್ರಿ? ನಿಮ್ಮ ಪಾದ ಒತ್ತಿ ಹಗುರ ಮಾಡಿದ್ರೆ ಐತ ಅಂತ ಒಳ ಏರಿಸಿನ್ ನೋಡಿ. ಬೇಡಪ್ಪ, ಇರುವುದು 2 ಪಾದ, ಅದ ನಮ್ಮ ಶಿಷ್ಯ ಒತ್ತಾನ. ಚಂದ್ರು, ಏನಷ್ಟೊಂದು ಅವಸರದಲ್ಲಿ ಹೊಂಟಿದಿ? ಸ್ವಲ್ಪ ನಿಂದ್ರು, ಸ್ವಲ್ಪ ಗುರುಗಳು ಹೇಳೋ ಮಾತನ್ನ ಕೇಳ್ಬೇಕು. ಗುರುಗಳ, ನೀವೇನಾದ್ರೂ ಹೇಳೋದೈತೇನ್ರಿ ನನ್ಗ? ಎಲ್ಲ ತಿಳಿದವನಿಗೆ ಏನು ಹಾಗಾದ್ರೆ ನಾ ಇನ್ ಬರ್ತೀನಿ. ತಡಿಯೋ ಚಂದ್ರು, ಅಯ್ಯೋ ಅಯ್ಯೋ ಹೋಗೇ ಬಿಟ್ಟಲ್ರಿ ಸ್ವಾಮಿಗಳ. ನೋಡ್ರಿ, ನೀವಾರು ಸ್ವಲ್ಪ ತಿಳಿಸಿ ಬುದ್ಧಿ ಹೇಳ್ಬೇಕ ಬೇಡ? ಚೆನ್ನಿ ಕರ್ಕೊಂಡು ಬಂದು ನಮ್ಮ ನಾದಾಗ ಹಚ್ಚೇನು? ಸ್ವಾಮಿಗಳಿಗೆ ನಾ ಯಾಕ್ರಿ ನಾದಾಗ ಹಚ್ಚಿದ್ವಿ ನಿಮ್ಮನ್ನ? ಮತ್ತ ಆ ನನ್ನ ಮಗ ಯಾವ ನನ್ನ ಮಗ ಬುದ್ಧಿ ಹೇಳಕ್ ಬಂದ್ರು ದೇವ ಮಗ ನಾನಲ್ಲ ಅಂತ ಬಾಯಿ ಹೊಡ್ಕೊಂಡು ಹೇಳ ನಮಗ. ಅಯ್ಯೋ ಶಿವನ, ನಾ ಏನ್ ಮಾಡ್ಲಿ ರೀ? ಈಗ ಶುರು ಮಾಡಿದ್ಯಲ್ಲ, ನಿನ್ನ ಉದ್ದೇಶ ಆದ್ರೂ ಏನೈತಿ ಅಂತ ಹೇಳು. ಅಲ್ಲ, ಇಲ್ಲಿ ನಾವು ಕಲ್ಲು ನಿಂತೀವಿ, ಕಣ್ಣಿಗೆ ಕಾಣಿಂಗಲೇನು? ಅಯ್ಯೋ ಗುರುಗಳ, ನೋಡ್ರಿ ಹೋಗೇ ಬಿಟ್ಟು ನಮ್ಮ ಮಾವ. ಕರೀರಿ ಅವನಿಟ್ಟು. ಈಕಿ ನಮ್ಮನ್ನ ಸುಸೂತ್ರ ಕೈ ಬಿಡುವಂಗೆಲ್ಲ ಕಾಣ್ತೈತಿ ಸ್ವಾಮಿಗಳ. ಗುರುಗಳ, ದೂರ ದೂರ ನೋಡು, ಇದು ಗ್ರಹಗತಿ ದೋಷ. ಹೌದಾ? ಅದು ಹೆಂಗ್ ಮಾಡಿದ್ರೆ ಶುದ್ಧ ಆಗ್ತೈತಿ ನೋಡು. ಏನ್ ಮಾಡಿದ್ರೆ ಶುದ್ಧ ಆಕೈತಿ? ಗ್ರಹ ಪೂಜೆ ಮಾಡಿದ್ರೆ ಶುದ್ಧ ಆಗ್ತೈತಿ.
ಗೃಹ ಪೂಜಾನ ಹಂಗಾದ್ರ ನಾನು ಇವತ್ತು ಮಾಡಂದ್ರ ಮಾಡಾಕ್ ತಯಾರದ ಅದು ಅಲ್ಲಿ ಇಲ್ಲಿ ಮಾಡೋ ಪೂಜೆ ಅಲ್ಲ. ಮತ್ತೆಲ್ಲ ಮಾಡುದ್ರಿ ನೀನು ನಮ್ಮ ಆಶ್ರಮಕ್ಕೆ ಬಂದ್ರ ಅಲ್ಲಿ ಪೂಜೆ ಮಾಡೋದು ಸಾಧ್ಯ. ಎಲ್ಲ ಐತ್ರಿ ಸ್ವಾಮಿಗಳು ನಿಮ್ಮ ಆಶ್ರಮ? ನಮ್ಮ ಆಶ್ರಮ ಬೆಂಗಳೂರು ಹತ್ರ ಬಿಡದೆ ಐತಲ್ಲ ಇಲ್ಲೊಂದು ಸಮಸ್ಯೆ ಖಂಡಿತ ಐತ್ರಿ. ಇಲ್ಲದಾರೇನ್ರಿ ನಿತ್ಯಾನಂದ ಸ್ವಾಮಿಗಳು? ಅದ್ರ ಪಕ್ಕ ನಮ್ಮ ಆಶ್ರಮ. ಹೌದ್ರ? ಮತ್ತೆ ಯಾವಾಗ ಹೋಗುದ್ರಿ ಆಶ್ರಮಕ್ಕ? ನಾಳೆ ಅಂದ್ರೆ ನಾನು ಹೋಗ್ಬಿಡೋಣ. ಮತ್ತ ಖರ್ಚು ಬಾಳ್ ಬರ್ತೈತೇನ್ರಿ ಸ್ವಾಮಿಗಳ? ಹೆಚ್ಚು ಖರ್ಚು ಬರಂಗಿಲ್ಲವಾ? ಮೈಕ್ ಎಷ್ಟು ಖರ್ಚು ಬರ್ತೈತಿ? ಒಂದು ದೊಡ್ಡ ಬಟ್ಟಲ್ದಾಗ ಪಂಚಾಮೃತ ಅಭಿಷೇಕ ಮಾಡಿಸ್ಬೇಕು. ಪೂಜೆಗೆ ಕಡ್ಲೆ, ಕರ್ಪೂರ, ಕಾಯಿ, ಹಣ್ಣು, ಎರಡು ಬಾಳೆಹಣ್ಣು ಮಾತ್ರ ತಪ್ಪದೆ ತರಬೇಕು. ಏನು ಬಾಳೆಹಣ್ಣು ಗಂಟಿದ್ಯಾ ನೀ ಸ್ವಾಮಿಗಳ? ಬಾಳೆಹಣ್ಣು ಮೊದ್ಲು ಹಂಗಾದ್ರ ತರ್ತೇನೆ ಬಿಡ್ರಿ. ನಾಳೆ ಮತ್ತೆ ಹೋಗೇ ಬಿಡೋಣ ಅಂತ. ಮತ್ ರೆಡಿಯಾಗಿ ಅಲ್ಲಿ ನಾವು ಎಲ್ಲರೂ ಹೋಗ್ಬಿಡೋಣ. ಮತ್ತ ಸ್ವಾಮಿಗಳ, ನೀವು ಇಷ್ಟು ದಿವಸ ಆಯ್ತು ನಮ್ಮ ಊರಿಗೆ ಬಂದು ಒಂದಿನ ನಮ್ಮ ಮನೆ ಕಡೆ ಬಂದಿಲ್ಲ. ಅದಕ್ಕ ನಾಳೆ ಮುಂದೆ ಹೋಗ